ಪಂಬಳೆ ಜಾಸ್ತಿ ಸಿಗೋದು, ಉಳ್ಕೊಂತಿದ್ದೆ 3 ಅಷ್ಟೇನೆ. ಬೇರೆ ಬೇರೆ ಒಂದು ದ್ವಿದಳ ಧಾನ್ಯ ಬೆಳೆ ಅಳವಡಿಸ್ಕೊಳ್ರಿ, ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದಕ್ಕೂ ಮಾಹಿತಿ ಕೊಡ್ತಾರೆ ನಮ್ಗೆ. ಒಂದ್ಸಲಿ ಬರಗಾಲ ಬರುತ್ತೆ, ಗೊನೆ ಬಂದ್ಬಿಟ್ಟು ಒಂದು ಆದಿಕ ಆ ತೋಟದ ಖರ್ಚ ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಮಾಹಿತಿ ತಗೊಂಡು ಮಾಡಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ಸರ್. ನಮ್ದು ಬಂದ್ಬಿಟ್ಟು ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ದೆಬೇಟ ಹೋಬಳಿ ಗೋರ್ಮಿನ್ಮಠ ಗ್ರಾಮ. ನಮ್ದೊಂದು 200 ಗಿಡ ಅಡಿಕೆ ಗಿಡ ಇದೆ, 150 ಗಿಡ ತೋಟ ಇದೆ, ತೆಂಗಿನ ತೋಟ ಇದೆ. ನಾವು ಈಗ ಆಲ್ಮೋಸ್ಟ್ ಆಲ್ರೆಡಿ ಒಂದು 4 ವರ್ಷದಿಂದನ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ರಿಸಲ್ಟ್ ನನಗೆ ಪೂರ್ತಿ ಮನಸ್ಸಿಗೆ ತೃಪ್ತಿಯಾಗಿದೆ. ಮತ್ತೆ ಏನು ಅಂತಂದ್ರೆ ಆಲ್ಮೋಸ್ಟ್ ರೈತರು ಇನ್ನು ಮುಂದಕ್ಕೆ ಏನೋ ಬೇರೆ ಅಳವಡಿಸ್ಕೊಳ್ಳುವಂತದ್ದು ಇದೆ. ಈಗ ಬಂದು ನಮಗೂ ಅವ್ರು ಮಾಹಿತಿ ಕೊಡ್ತಾ ಇದಾರೆ, ನಮಗೂ ಗೊತ್ತಿರಲಿಲ್ಲ ಮಾಹಿತಿ. ಈ ನಡಿಗೆ ಎಲ್ಲ ಪೂರ್ತಿ ಮಾಹಿತಿ ಕೊಡ್ತಾ ಇದಾರೆ. ಆದಷ್ಟು ಗುಂಪಳೆ ಮಾಡ್ಕೊಡ್ರಿ, ಆದಷ್ಟು ಬೇರೆ ಬೇರೆ ಒಂದು ದ್ವಿದಳ ಧಾನ್ಯ ಬೆಳೆದು ಅಳವಡಿಸ್ಕೊಡ್ರಿ. ಒಂದು ವಿಡಿಯೋ ನೋಡಿದ್ವು ನಾವು, ಉಲ್ನಾಚೇಗೌಡರು ಒಂದು ವಿಡಿಯೋ ನೋಡಿದ್ವಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ ನೋಡಿದಾಗ ಇದ್ರದ್ದು ಒಂದ್ ಸ್ವಲ್ಪ ಯೂಸ್ ಮಾಡಬೇಕು, ಒಂದ್ಸಲಿ ಪ್ರಯತ್ನ ಮಾಡ್ಬೇಕು, ಇದರಿಂದ ಏನ್ ಬರ್ಬೋದು ಅಂತ ನೋಡೋಣ ಅಂತೇಳಿ ಎಲ್ಲ ಮಾಡಿದ್ವಿ. ಇದೊಂದು ಮಾಡೋಣ, ಮುಂದಕ್ಕೆ ಏನಾಗ್ಬೋದು ಅನ್ನೋದಕ್ಕೆ ಒಂದು ವಿಡಿಯೋ ನೋಡಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ದು. ಅವತ್ತಿಂದ ಇವತ್ತವರೆಗೂ ಮಾಡ್ಕೊಂಡ್ ಬರ್ತಾ ಇದೀನಿ ನಾನು ಮಾಹಿತಿ. ಅವಾಗ ನಾವು ತಿಳ್ಕೊಂಡ್ ಬರ್ತಾ ಇದೀವಿ. ಅವ್ರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನಮ್ಮನ್ನ, ಏನು ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ಇದೆಲ್ಲ, ಪ್ರಾಡಕ್ಟ್ ಕಡೆಯಿಂದ ಫೋನ್ ಮಾಡಿ ಕೇಳ್ತಾ ಇದೆ. ಅವಾಗ ನಾವು ತಾಂಬರ್ತಿದಂಗೆ ಫೋನ್ ಮಾಡ್ತಾರೆ, ಈಗ ಹೆಂಗಿದೆ ಈಗ ಅಂತ ಅವ್ರು ಮಾಹಿತಿ. ಇಲ್ಲ ಏನಾದ್ರು ತಪ್ಪಾಗಿರೋದು ನಾವೇನಾದ್ರು ಮಾಡಿರೋದ್ರಿಂದ ಗಿಡದ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದಕ್ಕೂ ಮಾಹಿತಿ ಕೊಡ್ತಾರೆ ನಮ್ಗೆ. ಮಧ್ಯದಲ್ಲಿ ಗುಂಪು ಬೆಳೆ ಮಾಡಿದೀವಿ. ಮತ್ತೆ ಅದ್ರ ಮಧ್ಯೆ ನಾನು ಕಿತ್ಲೆ ಜಾಕಾಯಿ ಅದು ಇದು ಮಾಡಿದೀವಿ. ನೀರು ನಮ್ಗೆ 3 ವರ್ಷ ಒಳ್ಳೆ ಮಳೆಗಾಲ ಆಗುತ್ತೆ, 3 ವರ್ಷ ಆದ್ಮೇಲೆ 3 ವರ್ಷಕ್ಕೊಂದ್ಸಲಿ ಬರಗಾಲ ಬರುತ್ತೆ. ಆ ಬರಗಾಲದಲ್ಲಿ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಲ್ಲೂ ತೋಟ ಈ ಮಟ್ಟಕ್ಕೆ ಇದೆ ನಮ್ದು ಸರ್. ಅವಾಗ ನಮ್ಗೆ ಏನು ಅಂತಂದ್ರೆ ಮುಂಚೆ ನಾವು ಉಳುಮೆ ಮಾಡ್ತಿದ್ವಿ ತೋಟ ಸಖತ್ತು. ಹೆಂಗೆ ಅಂದ್ರೆ ವರ್ಷಕ್ಕೊಂದ್ 3 ಬಾರಿ ಉಳುಮೆ ಮಾಡಿವು, ತಿಪ್ಪೆ ಗೊಬ್ಬರ ಹಾಕಿವು, ಅದು ಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ. ಮತ್ತೆ ಮಣ್ಣು ನೋಡ್ಸಿವು, ವರ್ಷಕ್ಕೊಂದ್ಸಲಿ ಮಣ್ಣು ನೋಡ್ಸಿವು. ಈಗಾಗಲೇ ಆಲ್ಮೋಸ್ಟ್ 6 ವರ್ಷ 7 ವರ್ಷ ಆಗ್ತಾ ಬಂತು. ಇದುವರೆಗೂ ನಾನು ಒಂದೇ ಇಡೀ ಮಣ್ಣು ತಂದು ಎಲ್ಗೂ ಹಾಕಿಲ್ಲ. ಬರೀ ಡಾಕ್ಟರ್ ಸಾಯಿಲ್ ಒಂದು, ತಿಪ್ಪೆ ಗೊಬ್ಬರ ಒಂದು ಮಾಡ್ಕೊಂಡು ಮಧ್ಯದಲ್ಲಿ ಗುಂಪಳೆ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ಸರ್. ಒಂದ್ ಬಂದ್ಬಿಟ್ಟು ಏನು ಅಂತಂದ್ರೆ ಒಂದ್ ಬೆನಿಫಿಟ್ ಬಂದ್ರೆ ನೆರಳೊಂದು, ಎರಡನೇದ್ ಬಂದ್ಬಿಟ್ಟು ತ್ಯಾಜ್ಯಕ್ಕೋಸ್ಕರ ಮರಿಗಳು ಬರ್ತವೆ. ಆ ಮರಿ ಅಲ್ಲೇ ಕಡ್ದು ಅಲ್ಲೇ ಹಾಕೋದ್ರಿಂದ ಅದು ಗೊಬ್ಬರ ಆಗುತ್ತೆ. ಮತ್ತೆ ಗೊನೆ ಬಂದ್ಬಿಟ್ಟು ಒಂದ್ ಆದಿಕ. ನಮ್ಗೆ ಯಾವ ತರ ಅಂತಂದ್ರೆ ತೋಟಕ್ಕೆ ಏನ್ ಖರ್ಚು ಬೇಕೋ ಆ ತೋಟದ ಖರ್ಚ ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಪಂಬಳೆ ಜಾಸ್ತಿ ಸಿಗೋದು, ಉಳ್ಕೊಂತಿದ್ದೆ 3 ಅಷ್ಟೇನೆ. ಕರೆಕ್ಟ್ ಆಗಿ 3 ಒಂಬಳೆ ಉಳ್ಕೊಳೋದು ಅಷ್ಟೇ ನಮ್ಗೆ. ಆಮೇಲೆ ನೀರ್ ಕಮ್ಮಿ ಇರ್ತಿತ್ತು ನಮ್ಗೆ. ಮರ ಯಾವಾಗ್ಲೂ ಈ ತರ ಇರ್ತಿರ್ಲಿಲ್ಲ. ಒಂದ್ ಟೈಮ್ ಬರೀ ಎಲ್ಲ ಹಳದಿ ಕಲರ್ ಆಗೋದು, ಒಂದ್ ಟೈಮ್ ಪೂರ್ತಿ ಹಸಿರಾಗಿರೋದು, ಈ ಟೈಪ್ ಬರ್ತಿತ್ತು. ಈಗ ಏನಂದ್ರೆ ಯಾವ ಬೇಸಿಗೆಲ್ ಬಂದ್ರು ಒಂದೇ ಮಟ್ಟ ಕಾಣ್ತೈತೆ ಯಾವಾಗಲೂ ನನಗೆ. ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ ಇಳುವರಿ ಚೆನ್ನಾಗಿದೆ ನನಗೆ ಸರ್. ನಾನು ಹೇಳೋದು ಏನು ಅಂತಂದ್ರೆ ಮಾಹಿತಿ ತಗೊಂಡು ಮಾಡಿದ್ರೆ ಯಾವುದೇ ರೀತಿ ಆಗಲ್ಲ, ಕಂಟಿನ್ಯೂ ಮಾಡಬಹುದು ಇದನ್ನ. ನಾನು ಹೇಳೋದಲ್ಲ ಸರ್, ನಾನು 4 ವರ್ಷದ ಹೆಚ್ಚು ಕಮ್ಮಿ ಅಡಿಕೆ ಗಿಡ ನೆಟ್ಟಾಗ 2 ಬರಗಾಲ ನೋಡಿದೀನಿ. 2 ಬರಗಾಲದಲ್ಲಿ 200 ಗಿಡ ಅಡಿಕೆ ಗಿಡ ಒಂದ್ ಡ್ರಾಪ್ ನೀರಿಲ್ದಲೆ ನಾವು ಉಳಿಸ್ಕೊಂಡಿದೀವಿ. ನಾವು ಬರೀ ಡ್ರಿಪ್ ನೀರಲ್ಲಿ ಉಳಿಸ್ಕೊಂಡಿದೀವಿ. ಮಾಡಬಹುದು, ಬಹಳ ಅನುಕೂಲ ಇದೆ. ಆದಷ್ಟು ರೈತರುಗಳು ಮಾಡ್ಬೇಕು ಇದನ್ನ ಸರ್. ಖರ್ಚು ಇಲ್ಲ ಸರ್, ಖರ್ಚೇ ಬರಲ್ಲ ಇದರಲ್ಲಿ. ಒಂದ್ ಗಿಡಕ್ಕೆ ಬಂದ್ರೆ ಏನಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಬರೋದೇ 13 ರಿಂದ 14 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ಒಂದ್ ವರ್ಷಕ್ಕೆ. ಮಾಮೂಲಿ ಎಲ್ಲ ಮಾಡ್ತೀವಿ, ತಿಪ್ಪೆ ಗೊಬ್ಬರ ಮಾಮೂಲಿ ವರ್ಷಕ್ಕೊಂದ್ಸಲಿ ಕೊಟ್ಟೆ ಕೊಡ್ತೀವಿ. ಒಂದ್ ಗಿಡಕ್ಕೆ ಬರೋದು 13 ರಿಂದ 14 ರೂಪಾಯಿ ಖರ್ಚು ಬರುತ್ತೆ ಸರ್, ಅಷ್ಟೇ ಏನು ಬರೋದು. ನಮಸ್ತೆ ಸರ್, ಥ್ಯಾಂಕ್ಸ್.